ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ನಾನಿವತ್ತು ನಿಮಗೆ ಒಂದು ಎಲ್ರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಾವು ಮನೆಗಳಲ್ಲಿ ಸ್ಯಾರಿನ ಅಥವಾ ಬ್ಲೌಸ್ನ ಎರಡೂ ಕೂಡ ಒಂದೊಂದು ಕಡೆ ಮಡ್ಚಿರ್ತೀವಿ. ಎಲ್ಲನ ಹೋಗ್ಬೇಕಾದ್ರೆ ಸ್ಯಾರಿನ ಉಟ್ಕೋಬೇಕಾದ್ರೆ ಎರಡೂ ಕಡೆ ಹುಡುಕ್ತಾ ಇರ್ತೀವಿ, ಎಲ್ಲಿ ಸ್ಯಾರಿ ಎಲ್ಲಿ ಬ್ಲೌಸ್ ಅಂತ. ಆದರೆ ಈ ರೀತಿಯಾಗಿ ಮಡ್ಚಿಡೋದ್ರಿಂದ ಆ ಥರ ಒಂದು ತೊಂದರೆನೇ ಬರಲ್ಲ. ಅದು ಯಾವ ರೀತಿ ಮಡ್ಚೋದು ಅಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಸ್ಯಾರಿನ 4 ಲೇಯರಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿರಿ, ಓಪನ್ ಇದೆ. ಹಾಗೆ ಆ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ, ಅಲ್ಲೂ ಓಪನ್ ಇದೆ. ಇಲ್ಲಿ ನೋಡಿ ಸ್ಯಾರಿ ಕುಚ್ಚೆಲ್ಲ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಓಪನ್ ಇದೆ. ನಮ್ಮ ಕಡೆ ಫೋಲ್ಡಿಂಗ್ ಇಲ್ಲದೆ ಇರೋ ಸೈಡು ನಾವು ಕೂತ್ಕೊಂಡಿರೋದು. ನಾನಿವಾಗ 1 ಅಡಿ ಆಗೋವಷ್ಟು ಸ್ಯಾರಿನ ಒಳಗಡೆಗೆ ಮಡ್ಚ್ಕೊತಾ ಇದ್ದೀನಿ ಈ ಥರ. ಹಾಗೆ ನಾನು ಒಂದು ಸೈಡಲ್ಲಿ ಓಪನ್ ಇದೆಯಲ್ಲ, ಕುಚ್ಚಿದೆಯಲ್ಲ, ಆ ಕಡೆಯಿಂದ ಹಿಡಿದು ಈ ಕಡೆಗೆ ಉಲ್ಟಾ ಮಾಡ್ಕೋಬೇಕು. ಯಾಕಂದರೆ ಈ ಕಡೆಯಿಂದನೂ ಉಲ್ಟಾ ಮಾಡ್ಕೋಬೋದು, ಆದರೆ ನಾವು ಹಾಕೋಬೇಕಾದ್ರೆ ಆ ಕಡೆ ಒಂದು ಈ ಕಡೆ ಒಂದು ಹೋಗಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ಯಾರಿದು ಅರ್ಧ ಭಾಗನ ಈ ಕಡೆಯಿಂದ ಮಡ್ಚ್ಕೊಂಡಿದ್ದೀನಿ. ಹಾಗೆ ಇದ್ರ ಒಳಗಡೆ ನಾವು ಬ್ಲೌಸ್ನ ಮಡ್ಚಿ ಹಾಗೆ ಇಟ್ಕೋಬೇಕು. ಬ್ಲೌಸ್ನ ಈ ಕಡೆ ಕೆಳಗಡೆ ಬಾರ್ಡ್ರ್ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಜರುಗಿಸ್ಕೊಂಡು ಈ ಕಡೆ ಇಟ್ಕೊಂಡ್ರೇ ಸ್ವಲ್ಪ ಮೆತ್ತಗೆ ಬರುತ್ತೆ. ಹಾಗೆ ಇನ್ನೊಂದು ಸೈಡು ಅರ್ಧ ಇರುತ್ತಲ್ವ, ಅದನ್ನು ಬ್ಲೌಸ್ ಇಟ್ಟಾದಮೇಲೆ ಅದ್ರ ಮೇಲೆ ನೀಟಾಗಿ ಸಮನಾಗಿ ಬರೋ ಥರ ಮಡ್ಚ್ಕೋಬೇಕು. ಹಾಗೆ ನಾನು ಸ್ಯಾರಿನ ಇಲ್ಲಿ 2 ಸರಿ ಫೋಲ್ಡ್ ಮಾಡ್ತೀನಿ. 3ನೇ ಸರಿಗೆ ನಾನು ಫಸ್ಟು ಪಾಕೆಟ್ ಥರ ಫೋಲ್ಡ್ ಮಾಡಿದ್ನಲ್ಲ, ಅದ್ರ ಮೇಲ್ಗಡೆ ಬರಬೇಕು 3ನೇ ಸರಿದು. ನೋಡಿ, ಅದು 3ನೇ ಸರಿ ಅದ್ರ ಮೇಲ್ಗಡೆ ಬಂದಾಗ ಇನ್ನು ಪಾಕೆಟ್ ಥರ ನಮಗಿಲ್ಲಿ ಕಾಣ್ತಾ ಇದೆ, ನಿಮಗೆ ನೋಡ್ತಾ ಇದ್ದೀರಾ. ಈ ಪಾಕೆಟ್ ಥರ ಇರೋದನ್ನ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇರೋವಂಥ ಪಾಕೆಟ್ ಲೇಯರ್ನ ನಾವು ಹಿಂದಗಡೆ ಫೋಲ್ಡಿಂಗಿಗೆ ಫುಲ್ಲು ಕವರ್ ಮಾಡಬೇಕು. ಆ ಥರ ಆವಾಗ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಇದು ನಾವು ಸ್ಯಾರಿ ದಪ್ಪ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಅದನ್ನು ನಿಧಾನಕ್ಕೆ ತೆಗಿಬೇಕು. ನೋಡಿ, ಈ ಥರ ಕೈನ ಹಾಕಿ ಒಳಗಡೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ. ಹಾಗೆ ನಾವು ಬೀರುನಲ್ಲೋ ಅಥವಾ ಕಬೋರ್ಡಲ್ಲೋ ನಾವು ಸ್ಯಾರಿನ ಮಡ್ಚಿಟ್ಟಿರ್ತೀವಿ. ಅದು ಏನಾದರೂ ಬೇರೆ ಬಟ್ಟೆ ಇಡಕ್ಕೆ ಹೋದಾಗ ಮಿಸ್ ಆಗಿ ಏನೋ ಕೆಳಗಡೆ ಬಿತ್ತು ಅಂತಂದರೆ, ನಾರ್ಮಲ್ ಮಡ್ಚಿಟ್ಟಿರ್ತೀವಲ್ಲ ಅಂಥ ಟೈಮಲ್ಲಿ ಬ್ಲೌಸ್ ಒಂದು ಕಡೆ ಸ್ಯಾರಿ ಒಂದು ಕಡೆ ಎರಡೂ ಕೂಡ ಮಾಡಿಟ್ಟಿರೋದು ಬಿಚ್ಕೊಂಡು ಬಿದ್ದೇ ಹೋಗ್ಬಿಡುತ್ತೆ. ಆದರೆ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಇಡೋದ್ರಿಂದ ನೀವು ಮೇಲಿಂದ ಕೆಳಗಡೆ ಬೀಳಲಿ ಅಥವಾ ಬೇರೆ ಕಡೆ ಚೇಂಜ್ ಆಗಲಿ, ಏನೇ ಆದರೂ ಕೂಡ ನೋಡಿ, ಈ ಥರ ಶೇಕ್ ಆದರೂ ಕೂಡ ಯಾವುದೇ ರೀತಿಯಾಗಿ ಇದು ಬಿಚ್ಕೊಳ್ಳಲ್ಲ. ಹಾಗೆ ಈ ಟಿಪ್ಸ್ ಏನಾದರೂ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.